ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ಕಡೆ ಶ್ರಾವಣ ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ನಿನ್ನೆ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಭೂಮಿಕಾ ಇದು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದಾಳೆ. ಸೊ ನಾನು ಬೇಗ ಸ್ನಾನ ಮಾಡಿ ಟಿಫನ್ ಮಾಡಿ ಆರ್ಯನ್ಗೆ ಸ್ಕೂಲು ಕಳಿಸ್ಬೇಕು. ಅವನಿಗೆ ರಜಾ ಹಾಕ್ಸೋದಕ್ಕಾಗಲ್ಲ. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೊಡ್ತೀವಿ. ನೋಡೋಣ, ಮಳೆ ಬರೋ ಥರ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಮುಗೀತು ಕೆಲಸ ಎಲ್ಲ, ಪೂಜೆ ಕೂಡ ಆಯಿತು. ಸೊ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಆರ್ಯಂಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ಬಲವಂತ ಮಾಡಿ ತಿನ್ನಿಸ್ಬೇಕು. ಏನೂ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ. ಇಲ್ಲಾಂದರೆ ನೋಡೋಣ. ಗೈಸ್, ಉಪ್ಪಿಟ್ಟು ಮಾಡಿದ್ದೀನಿ. ಈಗ ನನ್ನ ಮಗನಿಗೆ ತಿನ್ನಿಸ್ಬೇಕು. ನೋಡಿ ಅವನು ಯಾವ ಥರ ಮುಖ ಮಾಡ್ಕೊತ ನೋಡಿ ಉಪ್ಪಿಟ್ಟು ತಿನ್ನೋದಕ್ಕೆ. ಇಂದು ಸ್ಕೂಲ್ಗೆ ಹೊರಟ ಆರ್ಯ. ಇವಾಗ ನಾವು ಹೊರಡ್ತಾ ಇದ್ದೀವಿ ಟೆಂಪಲ್ಗೆ. ಮಾರ್ಚ್ಗಡೆ ಮಳೆ ಬರ್ತಾ ಇದೆ. ನೋಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಗಾಡೀಲಿ ಹೋಗ್ತೀವಿ. ಗೈಸ್, ಮಳೆ ನಿಲ್ಲೇ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಗಾಡಿನ ಪೆಟ್ರೋಲ್ ಬಂಕಲ್ಲಿ ಪಾರ್ಕ್ ಮಾಡಿಬಿಟ್ಟು ಸೊ ಬಸ್ ಕ್ಯಾಚ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡು ಕೂಡ ಬಂದಳು. ಸೊ ಎಲ್ಲರೂ ಒಂದೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ದೇವಸ್ಥಾನಕ್ಕೆ ಹೋದ್ಮೇಲೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಕವರ್ ಮಾಡ್ತೀನಿ. ಬನ್ನಿ. ನೈಸ್, ಟೆಂಪಲ್ ಒಳಗಡೆ ರೀಚ್ ಆಗಿದ್ದೀವಿ. ಕರೆಕ್ಟ್ ಟೈಮ್ 6:30. ಇನ್ನೂ ಹಾಫ್ ಅನ್ ಅವರ್ ಇದೆ ಮಹಾಮಂಗಳಾರತಿಗೆ. ಸೊ ನಾವು ಅರ್ಚನೆ ಟಿಕೆಟ್ ತೊಗೊಂಡು ಫಸ್ಟ್ ಲೈನಲ್ಲೇ ಕೂತ್ಕೊಂಡಿದ್ದೀವಿ. ನೋಡೋಣ, ಟ್ರೈ ಮಾಡ್ತೀನಿ. ವಿಡಿಯೋ ತೊಗೊಳಕ್ಕೆ ಏನಾದ್ರು ಪರ್ಮಿಷನ್ ಇದ್ದರೆ ತೊಗೊಳಕ್ಕೆ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ.
ಹೊರಗಡೆ ಬಂದ್ವಿ, ತುಂಬ ಖುಷಿ ಆಯಿತು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಿಮಗೂ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಮಹಾಮಂಗಳಾರತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.